Another ride, and this time we are doing a full day ride. So it's going to be nice, fun. It's well planned that way to have a lot of fun. We will be doing 150 kilometers one way and return 150 kilometers. So it's about 300 kilometer ride. ಗುರ್ತಿಗೆ ಈಶ್ವರ ದರ್ಶನ ಪ್ರತಿಷ್ಠೆ ಮಾಡ್ತಾನೆ, ಅದಕ್ಕೆ ಭೀಮೇಶ್ವರ ಟೆಂಪಲ್ ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ಇದೇ ಥರ ಇದ್ದರೆ ಮಳೆಗಾಲದಲ್ಲಿ ಇಡೀ ಊರು ಮುಚ್ಚೋಗ್ತಾ ಅಂತ ಹೇಳಿ 3 ಕಡೆ ಭಾಗ ಮಾಡ್ತಾನೆ. ಅದು 3 ನದಿ ಹೆಸರಿರ್ತಾನೆ, ಅದೇ ಪುಣ್ಯ ನದಿಗಳ ಹೆಸರಿರ್ತಾನೆ. ಹಾಯ್ ನಮಸ್ತೆ ಬೊಕ್ಕೊಂಜಿ ಹೊಸತ್ತು ವೀಡಿಯೋಗೆ ಸ್ವಾಗತ. ಇನಿ ಎಂಕ್ಲೊಂಜಿ ಆಗುಂಬೆ ರೈಡ್ ಹೋಗೋದಿಲ್ಲ. ಆ್ಯಕ್ಚುಲಿ ಈ ರೈಡ್ ಹೊಂಡ ಕಂಡಕ್ಟ್ ಮಾಡ್ತೊಂದು ಬಿಗ್ ವಿಂಗ್ಸ್ ಅಂಚ ಎಂಕ್ಲು ಯಾನ್ ಕಾಂಡ ಒಂಜಿ 6 ಗಂಟೆ ಬರ್ತದೆ ಮತ್ತು ಆಜೆ ರಾವಂದು ಬರ್ತನು ಸಾಧಾರಣ ಏರ್ಲ ಬೈಜೇರು ನಾನು 6:30ಗೆ ಬರ್ತಿರ್ತೆ ಆಲ್ರೆಡಿ. ಅಂಚ ಈ ವಿಡಿಯೋನ ಎಂಡ್ ಮುಟ್ಟದುಲ್ಲೆ ಪಂಡ ನೆಟ್ಟು ಆಲ್ಮೋಸ್ಟ್ 40 ಮೆಂಬರ್ಸ್ ಹೊಂಡ ರೈಡರ್ ಉಳ್ಳೇರು. ಅಂಚ ಕುಡ್ಲ ಡೈಯಸ್ಟ್ ಉಳ್ಳೇರು ಕುಡ್ಪಿಡು ಅಗ್ಲೆ ಕಲೆಕ್ಟ್ ಮಾಡ್ತು ಕೂಡ ಆಗುಂಬೆ ಹೋಗ ಅಂಚ ಓಕೆ ತೂವಲ್ಲಿ ಶೋರೂಮ್ ಕಾಂಡೆ ಬೈದೆ ಅಂಚ ಓಕೆ. ಈ ರೈಡ್ ಅವರವರು ಬೇರೆ ಬೇರೆ ಗಾಡಿಯಲ್ಲಿ ಐನಸ್ ಇರಲಿ ಎಲ್ಲ 300 cc ಮೇಲಿದ್ದು. ನಮ್ಮದು ನೋಡ್ಬೋದು ರೆಪ್ಸಲ್ ಇಲ್ಲಿಂಟು. ಇದು ಓಲ್ಡ್ ಗಾಡಿ, ಓಲ್ಡ್ ಅಂದರೆ 5 years ಬ್ಯಾಕ್ ಗಾಡಿ. ಹಾಗೆ ನಾನೀಗ ಹೊಂಡ ವಿಂಗ್ಸಿ ಹೋಗ್ತಿದ್ದೇನೆ. ಗುಡ್ ಮಾರ್ನಿಂಗ್. ನಮಸ್ತೆ ರಾಜೇಶ್ ಭಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ಟೈಮ್ 40 ಮೆಂಬರ್ಸ್ ಟೋಟಲ್ ಐತಿ, 35 ಬಾರಿ ಖುಷಿ ಆಗುಂಡು. ಬಿಗ್ಬಿಂಗಿಗೆ ಪೂರ ಬರ್ತದೆ ಸಪೋರ್ಟ್ ಮಾಡ್ತೊಂದುಲ್ಲೇರು. ಏನು ಬುದರ್ ಅಲ್ಲೇ ಹಾಯ್ ಗುಡ್ ಮಾರ್ನಿಂಗ್. ಅನ್ನ CBR ಅದೇ CBR ಏರ್ ಕುಡ್ಲಾಡ್ತದೆ ಬೆಳ್ತಂಗಡಿ ಅಂದೆ. ಬೆಳ್ತಂಗಡಿ ಬೈದೇರಿ ಕಾಂಡೆ ಅಂಜನ್ ಬೇಗ ಬಿದ್ದಾರ್ದಾರ 9 ಗಂಟೆ ಬಿದ್ದಾರ್ದ. ಎಸ್ ತಿಗ್ಗ ರೈಡ್ ಇದೆ ಅಂಚ ಮೂಲು ಶೋರೂಮ್ ತೋಲಿ ಬಿಗ್ ವಿಂಗ್ ಗಾಡಿ ಪೂರ ಉಂಡು. ಮೂಲು 300 cc ಅಬವ್ ಗಾಡಿ ಸೇಲ್ ಆಪನು ಪೂರ. ಪಂಡ ಒಂದು ಪ್ರೀಮಿಯಂ ಸೆಗ್ಮೆಂಟೆಡ್ ಹೊಂಡಾ ಬಿಗ್ ವಿಂಗ್ ಬಂದು ಆ್ಯಕ್ಚುಲಿ ಗೊತ್ತು ನಿಗ್ಲಿ ಪೂರ ಏನಿಲ್ಲ. ಆಮೇಲೆ ಒಂಜಿ CB ಸಾಧಾರಣ ಗಂಟೆ ಆಜಾರೆ ಅವನು ಬರ್ತಾನೆ ನಲ್ಲ ಎಲ್ಲ ಬರ್ನೋದು వచ్చి 6:30ಗೆ ಬರ್ತಾರೆ ಅದು ಪೂರ ಎಲ್ಲದೇ. ಒಂದು ಹೊಂಡದ ಫುಲ್ ಮ್ಯಾಪ್ 1959 ಸ್ಟಾರ್ಟ್ ಆಯಿನ ಇದಕ್ಕೋಸು ಜಟ್ಟಿ ಊಟ ಅನ್ನೋದು ಇತ್ತು ಲಾಂಚ್ ಆಗೋರಿಗೆ. ಕಾಂಡ ನಮ್ಮ ಇಂಡಿಯನ್ ಮಾರ್ಕೆಟಿನ ಗಾಡಿದಲ್ಲಿ ಫನ್ಪ್ಲಾಕ ವೈಜಿ ಆಯ್ತಾ ಚೂರು ಎಡ್ಡೆಡ್ಡೆ ಗಾಡಿ ಬರೋಡು ಹೊಂಡದ ಕ್ರೇಜು ಮಸ್ತ್ ಜನ ಗುಲ್ಲೆ ಅಲ್ಲ ಅಕ್ಲ ಪ್ರಾಡಕ್ಟ್ ಕಮ್ಮಿ ಉಂಡು ಅಂಚ. ಮತ್ತು ಸದ್ಯಕ್ಕೆ ಒಂಜಿ 500 AX ಲಾಂಚ್ ಆಪುನ ಒಂದುಂಡು ಅವತ್ತು ಕಾಂಡ ಕಾಸ್ಟ್ ಮಾತ್ರ 7 lakhs ಮಿತ್ತುಂಡ್ಗೆ. ಬೇರೆ ರೆಡಿ ಆತೇನೆ ಎದುರ್ಲೋ ಇರಲ್ಲ ಬ್ಯಾಗ್ ಫುಲ್ ಅಂಚ. ಕಿಶನ್ ಭಾಯ್ ನಮಸ್ತೆ. Good morning. ಎಸ್ ಫೈನ್ ತುಕ ರೈಡ್ ಇದೆ. ಓಕೆ ಗುಡ್ ಮಾರ್ನಿಂಗ್. Good morning. Baka, welcome. ಓಕೆ ಥ್ಯಾಂಕ್ ಯು. For another ride, and this time we are doing a full day ride. So it's going to be nice, fun. It's well planned that way to have a lot of fun. We will be doing 150 kilometers one way and return 150 kilometers. So it's about 300 kilometer ride. To make this ride safe, I'm going to give you some hand signals. Please follow that.
ಮತ್ತೆ ಸ್ಟಾರ್ಟ್ ಆಗ್ಬೋದು. ಗುಡ್ ಮಾರ್ನಿಂಗ್. ನಮಸ್ಕಾರ. ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಎಂಗ್ಲ ರೈಡ್ ಸ್ಟಾರ್ಟ್ ಆಂಡ್ ಆಲ್ರೆಡಿ ಓನ್ಲಿ ಕಿಚನ್ ಬಾಯ್ ಫುಲ್ ವಿಡಿಯೋ ಫೋಟೋ ಶೂಟ್ ಮಾಡೋದು. ನಾನು ಉಡುಪಿ ಬತ್ತು ರೀಚ್ ಆಯ ಉಲ್ಪಟ್ಟಿದ್ದ ಸಾಧಾರಣ ಒಂದು 10 ಗಾಡಿ ಪೂರ ಒಟ್ಟಾದು ನಮ್ಮ ಸೀದಿದ್ದ ಆಗುಂಬೆ ಹೋದ. ಆಗುಂಬೆ ಬತ್ತು ರೀಚ್ ಆಯ. ಇದು ಒಂಜಿ ಮುಳ್ಳು ಬ್ರೇಕ್ಫಾಸ್ಟ್ ಮುಳ್ಳು ಉಂತಾದ. ಬ್ರೇಕ್ಫಾಸ್ಟ್ ಕುಂಡಿಲ್ಲ ಪಲಾವ್, ಕುಂಡ್ಲಿ ಚಟ್ನಿ. ಈ ಇದ್ರ ಬಗ್ಗೆ ಭೀಮದ ಕಟ್ಟೆ ಬಗ್ಗೆ ಹೇಳ್ತಾರಾ ಸರ್? ನನ್ನ ಹೆಸರು ಸತೀಶ, ಹಿಂಗಾಡು ಹೋಮ್ಸ್ಟೇ ಮ್ಯಾನೇಜ್ ಮಾಡ್ತಾರೆ. ನಾವು ಪ್ಲೇಸೆಲ್ಲ ತೋರಿಸಲಿಕ್ಕೆ ಬರುವಾಗ ಫಸ್ಟಿಗೆ ಇಲ್ಲಿ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ, ಮಾಲತಿ ನದಿಯಲ್ಲಿ. ಅದು ಆಗುಂಬೆಯಿಂದ ಬರುವ ನದಿ, ಮಾಲತಿ ನದಿ. ಆಮೇಲೆ ಇದು ತುಂಗಾ ನದಿ ಶೃಂಗೇರಿಯಿಂದ ಬರೋದು, ಎರಡೂ ಅಲ್ಲಿ ಸಂಗಮ. ಇಲ್ಲಿ ಕೆಳಗಡೆ ಹೋದ್ಮೇಲೆ ಕಾಣಿಸುತ್ತೆ. ಹಿಂದೆ ದ್ವಾಪರ ಯುಗದಲ್ಲಿ ಈ ಪಾಂಡವರು ವನವಾಸ ಬಂದಾಗ ಫಸ್ಟು ಕೌಲದುರ್ಗ ಫೋರ್ಟಿಗೆ ಹೋಗಿರ್ತಾರೆ. ಅಲ್ಲಿ ನೀರಿನ ಅಭಾವ ಇರ್ತದೆ. ಆವಾಗ ದ್ರೌಪದಿ ಹೇಳ್ತಾಳೆ ಭೀಮಿಗೆ, ಅಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಸರಿ ಇದೆ, ನೀರು ಸಾಕಾಗಲ್ಲ ಅಂತಾಳೆ. ಆವಾಗ ಭೀಮ ಈ ಕಡೆ ನೋಡ್ತಾನೆ. ಈ ಕಡೆ ಬರೋ ಶೃಂಗೇರಿಯಿಂದ ಬರೋ ತುಂಗಾ ನದಿ, ಆಗುಂಬೆಯಿಂದ ಬರುವ ಮಾಲತಿ ನದಿ ಎರಡು ಕಾಣಿಸ್ತದೆ ಅವನಿಗೆ. ಆಮೇಲೆ ನಾನು ಈಗ ಇಲ್ಲಿಗೆ ನೀರಿನ ವ್ಯವಸ್ಥೆ ಬೆಳಕು ಬಿಡೋದ್ರಾಗೆ ಮಾಡ್ತೀನಿ ಅಂತ ಇಲ್ಲಿ ಬರ್ತಾನೆ. ಬಂದು ರಾತ್ರಿ ಬೆಳಗಾಗುವವರೆಗೆ ಅಣೆಕಟ್ಟು ಹಾಕೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡುವಾಗ ಕೃಷ್ಣಗೆ ಇದೆಲ್ಲ ಗೊತ್ತಾಗ್ಬಿಡ್ತಾರೆ. ಸ್ಟಾರ್ಟ್ ಮಾಡಿ ಅಣೆಕಟ್ಟು ಹಾಕಿದ್ರೆ ಇಲ್ಲಿ ದುರ್ವಾಸ ಮುನಿಗಳು ತಪಸ್ ಮಾಡ್ತಾಯಿದ್ದಾರೆ ಕೆಳಗಡೆ. ಆಮೇಲೆ ಸಾವಿರಾರು ಪ್ರಾಣಿಗಳು ಸಾಯ್ತಾವೆ ಈ ನದಿ ಏರ್ಸ್ಬಿಟ್ರೆ. ಆಮೇಲೆ ಕೆಳಗಡೆ ನೀರು ಹೋಗೋದಿಲ್ಲದ್ರೆ ಮತ್ತು ಎಲ್ಲದಕ್ಕೂ ಸಮಸ್ಯೆ ಆಗ್ತದೆ ಅಂತಲೇ ಭೀಮ ಏನು ಮಾಡ್ತಾನೆ, ಈಗ ಭೀಮನ ಕಟ್ಟಿ ಇಲ್ಲಿ ಕಲ್ಕೋಳಿ ಅಂತ ಕೋಳಿ ಕಲ್ಗುಡ್ಡ ಅಂತ ಇದೆ ತೀರ್ಥಹಳ್ಳಿಲಿ. ಅಲ್ಲಿಂದ 3 ಸಲ ಕೂಗ್ತಾನೆ ಬೆಳಗಿನ ಜಾವದ 3 ಗಂಟೆಯಲ್ಲಿ. ಇಷ್ಟು ಬೇಗ ಯಾಕೆ ಬೆಳಗಾಗ್ತದೆ ಅಂತ ನೋಡ್ತಾನೆ ಕೃಷ್ಣ. ಇವನು ಭೀಮ ಅಣೆಕಟ್ಟು ಹಾಕುವಾಗ ಒಂದು ಮುಕ್ಕಾಲು ಭಾಗ ಆಗುವಾಗ ಈ ಕೃಷ್ಣ ಬಂದುಬಿಡ್ತಾನೆ. ಆಮೇಲೆ ಹೋಗಿ ಅವಾಗ ಇವಂದೇ ಏನೋ ಕುತಂತ್ರ ಅಂತ, ಯಾಕಪ್ಪ ನಾನು ಈ ಅಣೆಕಟ್ಟು ಹಾಕಿ ಈ ನೀರು ಅಲ್ಲಿ ಕಳಿಸ್ಬೇಕಂತ ಇದ್ದೆ, ನೀನು ಇಷ್ಟು ಬೇಗ ಯಾಕೆ ಇದನ್ನು ಸ್ಟಾಪ್ ಮಾಡಿದೆ ಅಂತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ ನೀನು ಇನ್ನೂ ನಿಮ್ಮದು ಅಜ್ಞಾತವಾಸ ಮುಗಿಯಿಲ್ಲ, ಇನ್ನೂ ಇದು ಯಾವುದು ಬಗೆಹರಿದಿಲ್ಲ. ದುರ್ವಾಸನಿಗಳು ಶಾಪ ಕೊಡ್ತಾನೆ, ನಿಮ್ಗೆ ಅಣೆಕಟ್ಟು ಹಾಕಿ ಇಲ್ಲೆಲ್ಲ ಇಡೀ ಊರು ಯಾವ ಊರು ಉಳಿದಿಲ್ಲ, ಅದಕ್ಕೆ ನೀ ಯಾಕೆ ತಲೆಬಿಸಿ ಮಾಡ್ತೇನೆ, ನೀರು ಯಾಕೆ ತಲೆಬಿಸಿ ಮಾಡೋದು ಬೇಡ, ಅಲ್ಲಿ ನಿಮ್ಮ ಕೈಲಿ ಗದೆ ಇರ್ತಾನೆ, ಅಲ್ಲಿ 3 ಹೊಡೆತ ಹೊಡಿ ಕೌಲಿದ್ರು, ಅಲ್ಲಿ ನೀರು ತುಂಬುತ್ತದೆ ಅಂತ. ಆವಾಗ ಏನು ಮಾಡ್ತಾನೆ, 3 ಕಡೆ ಹೊಡಿತಾನೆ ಗದೆಯಲ್ಲಿ. ಅಲ್ಲಿ 3 ಕೆರೆ ಆಗಿದೆ, ಅಲ್ಲಿ ನೀರು ಉತ್ಪತ್ತಿ ಆಗುತ್ತೆ. ಆಮೇಲೆ ಇಲ್ಲಿಂದ ಏನು ಮಾಡ್ತಾನೆ, ಇಲ್ಲಿ ಬಂದು ಗುರ್ತಿಗೆ ಈಶ್ವರ ದರ್ಶನ ಪ್ರತಿಷ್ಠೆ ಮಾಡ್ತಾನೆ. ಅದಕ್ಕೆ ಭೀಮೇಶ್ವರ ಟೆಂಪಲ್ ಅಂತ ಹೆಸರು. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ಇದೇ ಈ ಥರ ಇದ್ದರೆ ಮಳೆಗಾಲದಲ್ಲಿ ಇಡೀ ಊರು ಮುಚ್ಚೋಗ್ತಾ ಅಂತ ಹೇಳಿ 3 ಕಡೆ ಭಾಗ ಮಾಡ್ತಾನೆ. ಅದು 3 ನದಿ ಹೆಸರಿರ್ತಾನೆ, ಅದೇ ಪುಣ್ಯ ನದಿಗಳ ಹೆಸರಿರ್ತಾನೆ. ಆಮೇಲೆ ಅವನು ಅಲ್ಲಿ ಹೋಗಿ ಅಲ್ಲಿ ಕಲ್ಲು ಇದರ ಹೊರದ್ಮೇಲೆ ಅಲ್ಲಿ ಉತ್ಪತ್ತಿ ಆಗುತ್ತೆ.
ಅಷ್ಟೇ. ಅದು ಲಿಂಗಗಳು ಅದು ಈಶ್ವರ ಭಕ್ತರು. ಇದು ಪಾಂಡವರು ಈಶ್ವರ ಭಕ್ತರು. ಎಲ್ಲಿ ಹೋದ್ರು ಇಂಥ ಪ್ಲೇಸಲ್ಲಿ ಲಿಂಗಗಳಿರ್ತಾವೆ. ಅಲ್ಲಿ ಒಂದು 2-3 ಕಡೆ ಲಿಂಗ ಇದೆ. ಮತ್ತು ಕೆಲ ಕಡೆ ಲಿಂಗ ಇದ್ದು ಹೋಗಿದ್ದಾವೆ ಬಂಡೆಯಲ್ಲಿ. ಇಲ್ಲಿ ಶಾಸ್ತ್ರ ಲಿಂಗನೂ ಇದಾವೆ ಒಳ್ಳೆಯದು. ಆಮೇಲೆ ಮಹಾಭಾರತ ರಾಮಾಯಣ ಎಲ್ಲರೂ ಸ್ಟೋರಿ ಇದೆ. ಈ ಕಡೆ ಆಂಜನೇಯ ವಿಗ್ರಹ ಇದೆ ನೋಡಿ ಫಸ್ಟ್ ಹೋಟೆಲಲ್ಲಿ. ಇಲ್ಲಿ ಹೋಟ್ಲು ಕಾಣಿಸ್ತಾರೆ ನೀರು ಬೀಳೋದು, ಅದು ಆಂಜನೇಯ ವಿಗ್ರಹ. ಅದಕ್ಕೆ ಇದಕ್ಕಾಗಿ ಜೀವನ ಕಟ್ಟೆ ಅಂತ ಹೆಸರು. ಈಗ ಎಲ್ಲಿ ನೀರು ಕಡಿಮೆ ಆದರೆ ಈ ಜಾಗ ಕಡಿಮೆ ಆಗುತ್ತೆ. ಯಾವ ಟೈಮಿಗೆ ಬಂದರೂ ಅದು 3 ಹೋಗ್ಬೋದು. Hold that and be in a position where your back portion is on the upper part of the motorcycle. Yeah, be in that situation and then just see where you can find a grip and hold this. Then you just want to push your legs. That's all, and you